ನಿರ್ದೇಶಕನ ಮಕ ನೋಡದೆ, ನಾಯಕನ ಮಕ ನೋಡದೆ ಪ್ರಚಾರ ಮಾಡುವಂಥ ಕಾಲ ಇವತ್ತು ಬಂದಿದೆ. ಇವಾಗ 18 ಲಕ್ಷ ಇಟ್ಕೊಂಡು ಸಿನಿಮಾ ಬಿಡುಗಡೆಗೆ ಆಗಲ್ಲ. ಕರೆಕ್ಟ್. ಆ ಪರಿಸ್ಥಿತಿ ಬಂದಿರೋದ್ರಿಂದ ಬಡ್ಜೆಟ್ಟು ಯಾವ ಸಿನಿಮಾಕ್ಕೂ ಹಾಕೋಕ್ಕಾಗ್ತಾಯಿಲ್ಲ. ಇವಾಗ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಯಶ್ವರ್ಗೂ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್ದು ಕೆಲಸ ಮಾಡಿದ್ದೀನಿ ನಾನು. ತೃಪ್ತಿ ಇದೆ. ಎಲ್ಲೋ ಒಂದು ಕಡೆ ಸಾರ್ಥಕತೆ ಆಯ್ತಪ್ಪ ನನಗೆ ಅನ್ನೋ ಒಂದು ಆತ್ಮೀಯತೆ ತುಂಬ ಇದೆ ನನಗೆ. ಏನಾಗಿದೆ ಅಂದ್ರೆ ಇವತ್ತು ಪತ್ರಕರ್ತರ ಜೊತೆಲಿ ಕೂತ್ಕೋಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ ಕೆಲವರಿಗೆ, ನಾಯಕ ನಟರಿಗೆ. ಕೆಲವರಿಗೆ ಕಲ್ಪನೆ ಇದೆ, ಕೇಳಿದಾಗಲೆಲ್ಲ ಕರೆದಾಗಲೆಲ್ಲ ಸಿಕ್ಕಿದ್ರೆ ಬೆಲೆ ಇಲ್ಲ ಅನ್ನೋದು ಕೆಲವರು. ಬಟ್ ಈಗಿನ ಏನು ಯೂಟ್ಯೂಬರ್ ಮತ್ತು ಮೊಬೈಲ್ ಪತ್ರಕರ್ತರಿದ್ದಾರಲ್ಲ, ಅವರೇ ಅಪಾಯಕಾರಿ ಅಂತ ನಾನು ಹೇಳ್ತಾರೆ. ಅಲ್ಲ, ಅವರು ಅಪಾಯಕಾರಿ, ತುಂಬಾ ಅಪಾಯಕಾರಿ ಸರ್, ಸ್ವಲ್ಪ ಅಪಾಯಕಾರಿಗಳೆಲ್ಲ. ಅವಾಗಿನ ಜನ ತುಂಬ ಚೆನ್ನಾಗಿತ್ತು ಸರ್. ಅವಾಗ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೆಟ್ಗಳಲ್ಲಿ ಪತ್ರಿಕಾಗೋಷ್ಠಿ ಆಗೋದು, ಆ ಪದ್ಧತಿಗಳಿಗೆ ಹೋಗೇ ಹೋಯ್ತು. ಇವಾಗ ನಿರ್ಮಾಪಕನ ಮಕ ನೋಡದೆ, ನಿರ್ದೇಶಕನ ಮಕ ನೋಡದೆ, ನಾಯಕನ ಮಕ ನೋಡದೆ ಪ್ರಚಾರ ಮಾಡುವಂಥ ಕಾಲ ಇವತ್ತು ಬಂದಿದೆ. ಪತ್ರಕರ್ತರು ಇವತ್ತಿನ ದಿವಸ, ನಾನು ಓಪನ್ ಆಗಿ ಹೇಳ್ತೀನಿ, ತಪ್ಪೇನು ಇಲ್ಲ, ಯಾರು ಮಿಸ್ಟೇಕ್ ಮಾಡ್ಕೊಂಡು ಚಿಂತಿಲ್ಲ. ಡೈರೆಕ್ಟರ್ ಯಾರು ಅಂತ ಗೊತ್ತಿರಲ್ಲ, ಹೀರೋ ಯಾರು ಅಂತ ಗೊತ್ತಿರಲ್ಲ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲ್ಲ, ಪ್ರಚಾರ ಬರುತ್ತೆ, ದುಡ್ಡು ತಗೊಂತಾರೆ. ಬಟ್ ಅವಾಗ ಹಂಗಾಗ್ತಿರ್ಲಿಲ್ಲ. ನೇರವಾಗಿ ಅವ್ರ ಜೊತೆ ಮಾತಾಡಿ ಆತ್ಮೀಯತೆ ಬೆಳೆಸ್ಕೊಂಡು, ಆಮೇಲೆ ಅವಾಗ ಪತ್ರಿಕಾಗೋಷ್ಠಿ ಅಂತ ನಾವು ಮಾಡ್ತಾನೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್ಲು ಮೈಸೂರು ಮಲ್ಲಿಗೆ ಅಂತ ಒಂದು ಸಿನಿಮಾ ತೀರ್ಥಹಳ್ಳಿಗೆ ಶೂಟಿಂಗ್ ಕರ್ಕೊಂಡು ಹೋಗಿದ್ದೀನಿ. 12 ಜನ ಪತ್ರಕರ್ತರು ಬಂದಿದ್ದರು. ತೀರ್ಥಹಳ್ಳಿಲಿ ಇಳಿತೀವಿ, ಇಳಿದಾಗ ಅವ್ರವ್ರ ರೂಮ್ಗೆ ಹೋಗಿ ರೆಡಿ ಆಗ್ತಾರೆ. 9:15 ಗಂಟೆಗೆ ರೆಡಿ ಆಗ್ಬಿಡಿ ಸರ್ ಅಂತೀನಿ. 9:25 ಬರ್ತಾರೆ. ಅಲ್ಲೇ ಬಿಸಿ ಬಿಸಿಯಾಗಿ ತಿಂಡಿ ಆಗುತ್ತೆ. ಸೆಟ್ಟಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. ಮಧ್ಯಾಹ್ನ 2:15 ಗಂಟೆ ಆಯಿತು. ಆತಂಕ ನನಗೆ, ಪ್ರೆಸ್ ಮೀಟ್ ಮಾಡಿಲ್ವಲ್ಲ ಇನ್ನು, ಅದೊಂದು ಬಾಕಿ ಇದೆ. ಇಷ್ಟು ದೂರ ಕರ್ಕೊಂಬಂದ್ಬಿಟ್ಟಿದ್ದೀನಿ, ಪ್ರೆಸ್ ಮೀಟ್ ಮಾಡಿದೆ, ಹೆಂಗೆ ಬರೀತಾರೆ ಇವರು ಹಾಗೆ ಹೇಗೆ ಅಂತ. ಊಟನೂ ಆಗೋಗ್ಬಿಡುತ್ತೆ. 2:15 ಗಂಟೆ ಆಗೋಯ್ತು. ನಾವು ನೈಟ್ ಹೊರಡಬೇಕು, ಪ್ರೆಸ್ ಮೀಟ್ ಆಗಿಲ್ಲ, ಇವ್ರು ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ನಾನು ಹಿರಿಯ ಪತ್ರಕರ್ತರ ಹತ್ರ ಕೇಳ್ತೀನಿ, ಸರ್ ಪ್ರೆಸ್ ಮೀಟ್ ಮಾಡೋಣ, ಟೈಮ್ ಆಗುತ್ತೆ, ನಾಗಬೋಣ ಅಂತ ಕೇಳ್ತೀನಿ, ಇವ್ರ ಹತ್ರ ಕೇಳ್ತೀನಿ. ಪತ್ರಕರ್ತ ಹೇಳ್ತಾರೆ, ಪ್ರೆಸ್ ಮೀಟ್ ಆಗೋಯ್ತು ಕಣ, ನಿನಗೆ ಗೊತ್ತಿಲ್ಲ ಅಂತಾರೆ. ಯಾಕೆಂದರೆ ಭುಜನ್ಮ ಕೈ ಹಾಕೊಂಡು ಮಾತಾಡಿದ್ದೆ ಒಂದು ಲೇಖನ ರೂಪದಲ್ಲಿ ಬರುತ್ತೆ. ಕ್ಯಾಶುವಲ್ ಆಗಿ ಅವ್ರವ್ರು ಮಾತಾಡ್ಕೊಂಡಿದ್ದೇನೆ ಲೇಖನದ ರೂಪದಲ್ಲಿ ಅದ್ಭುತವಾಗಿ ಪ್ರಶ್ನೆ ಉತ್ತರ ಬರೋದಕ್ಕಿಂತ ಒಳ್ಳೆ ಲೇಖನ ಬರುತ್ತೆ. ಅದು ನಿಜವಾದ ಸಂದರ್ಶನ. ನಾನು ಹೇಳೋದು, ಪ್ರಶ್ನೆ ಕೇಳಿ ಉತ್ತರ ಕೊಟ್ಟು, ಆ ಪ್ರಶ್ನೆಗಷ್ಟೇ ಉತ್ತರ ಕೊಟ್ಟು, ಆ ಸೀಮಿತ ಇರಲಿಲ್ಲ. ಅದ್ಭುತವಾಗಿ ಲೇಖನಗಳು ಬರೋದು. ಹೇಗೆ ಬರೋದು ಅಂತಂದರೆ, ಬೆಳಗಿನ ಜಾವ ಎಲ್ಲರಿಗೂ ನಿದ್ದೆಗಣ್ಣು, ಆ ಚಳಿಗೆ ಎಲ್ರಿಗೂ ಎಚ್ಚರ ಆಯಿತು. ತೀರ್ಥಹಳ್ಳಿಲಿ ಮಂಜು ಸುರಿತಾ ಇದೆ, ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಹೋದ್ರು ಎಲ್ಲ ಆಯ್ತು. ಲೇಖನದಲ್ಲಿ ಬರೀತಾರೆ, ತೀರ್ಥಹಳ್ಳಿ ನಮ್ಮನ್ನ ಕೈ ಬೀಸಿ ಪ್ರಕೃತಿ ಕರೀತಿತ್ತು ಅಂತ ಬರೀತಾರೆ. ಅಂದ್ರೆ ಪ್ರಕೃತಿ ಕೂಡ ಅಲ್ಲೊಂದು ಸಬ್ಜೆಕ್ಟ್ ಆಯ್ತು ಬರೀಲಿಕ್ಕೆ. ಅಂದ್ರೆ ಕಾಲ ಹಂಗಿತ್ತು. 41 ವರ್ಷ ನಂತರ 40 ಕಾಲ ಆಗಿತ್ತು ಅಲ್ವಾ? ಇತ್ತು ಸರ್, ಇತ್ತು. ಆ ಕಾಲವನ್ನು ನೋಡಿದ್ದೀವಿ, ಈ ಕಾಲವನ್ನು ನೋಡ್ತಾ ಇದ್ದೀವಿ. ಒಳ್ಳೆ ಅನುಭವ ಕೊಡ್ತು ನಮಗೂ ವೃತ್ತಿ ಜೀವನದಲ್ಲಿ. ಬೇರೆ 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 ವೈವಿಧ್ಯಮಯ ಪತ್ರಕರ್ತರು. ಹೌದು. ಈಗ ಈಗ ವೃತ್ತಿ ವ್ಯಾಪಾರೀಕರಣ ಆಗಿದೆ. ಅದು ಏನಂದರೆ, ಒಂದು ಪಬ್ಲಿಕೇಶನಲ್ಲಿ ನಮಗೆ ಪ್ಯಾಕೇಜ್ ಕೊಟ್ಟರೆ ನಾವು ಇಷ್ಟು ಲೇಖನ ಹಾಕ್ತೀವಿ, ಸಂಸ್ಥೆಗಳೇ ಅದನ್ನು ಆಫರ್ ಮಾಡ್ತಾ ಇದೆ ಇವಾಗ. ಸೊ ಅದ್ರ ರೂಪದಲ್ಲಿ ಲೇಖನಗಳು ಬರುತ್ತೆ. ಸೊ ನಡೀತಾ ಇದೆ. ಏನಂದರೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದರು. ಸೊ ಬಡ್ಜೆಟ್ ಅನ್ನೋದು ಏನಾಗೋಯ್ತು, ಅವಾಗೆಲ್ಲ 18ರಿಂದ 20 ಲಕ್ಷಕ್ಕೆ ಫಸ್ಟ್ ಕಾಪಿ ಬರ್ತಾ ಇತ್ತು. ಇವಾಗ 18 ಲಕ್ಷ ಇಟ್ಕೊಂಡ್ರೆ ಸಿನಿಮಾ ಬಿಡುಗಡೆಗೆ ಆಗಲ್ಲ. ಕರೆಕ್ಟ್. ಆ ಪರಿಸ್ಥಿತಿ ಬಂದಿರೋದ್ರಿಂದ ಬಡ್ಜೆಟ್ಟು ಯಾವ ಸಿನಿಮಾಕ್ಕೂ ಹಾಕೋಕ್ಕಾಗ್ತಾಯಿಲ್ಲ ಇವಾಗ. ಸೊ ವೃತ್ತಿ ನಡೀತಾ ಇದೆ. ಬಟ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಮೊದಲಿನಷ್ಟು ಆರೋಗ್ಯಕರವಾಗಿಲ್ಲ. ಆರೋಗ್ಯಕರ ಅಂದರೆ ಒಂದು ಕೌಟುಂಬಿಕ ವಾತಾವರಣ. ಯಾವುದೇ ನಿರ್ಮಾಪಕ ಆಗಲಿ,
ಅವನು ಹಾಕಿದ ಹಣಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ಅವನೇ ಟಿಕೆಟ್ ತೊಗೊಂಡು ಅವನೇ ಸಂಬಂಧಿಕರಿಗೆ ಸ್ನೇಹಿತರಿಗೆ ಶೋ ತೋರಿಸೋ ಪರಿಸ್ಥಿತಿ ಬಂದಿದೆ. ಕೆಲವು ಸಿನಿಮಾಗಳು ಬಂದಿದೆ, ಆ ರೀತಿ ಬಂದಿದೆ. ಆಮೇಲೆ ನೀವು ಹೇಳಿದ್ರಲ್ಲ, ಆ ಕೌಟುಂಬಿಕ ವಾತಾವರಣ ಇಲ್ಲ. ನಾನೀಗ ರಾಜ್ಕುಮಾರ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ, ನಾವು ಪರಸ್ಪರ ಮಾತಾಡ್ತಿದ್ದೇವೆ ಅಂತ ಹೇಳಿದರೆ ಏನು ಬುರುಡೆ ಬಿಡ್ತಾನೆ ಅಂತ ಹೇಳುವಂಥ ಪರಿಸ್ಥಿತಿ. ಬಟ್ ಅದು ನಿಜ. ನಂದೇ ಸಹ ಈ ಉದಾಹರಣೆ ತಗೊಳ್ಳಿ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮೆಟ್ಲು ಹತ್ತಿತೀವಲ್ಲ, ಅಲ್ಲಿ ಬಲಭಾಗಕ್ಕೆ ಅಂಗಳ ಇದೆ. ಇವತ್ತು ಏನು ಚೇರ್ಗಳು ಹಾಕಿದ್ದಾರೆ, ಆ ಅಂಗಳದ ಕಾರ್ನರ್ ಅಲ್ಲಿ ರಾಜ್ಕುಮಾರ್ ಕೂತ್ಕೊಂಡು ಊಟ ಮಾಡ್ತಾರೆ. ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅವ್ರ ನೆಲದ ಮೇಲೆ ಕೂತ ಅಭ್ಯಾಸ. ಅದು ಬಾಳೆ ಎಲೆಯಲ್ಲಿ ಅದು ರುಚಿಕರವಾಗಿ ಊಟ ಮಾಡಿ, ಅದು ನೆಕ್ಕು ಇಂದ ಹಿಡಿದು ಪ್ರತಿಯೊಂದು ಅನುಭವಿಸ್ತಿದ್ರು ಊಟ ಮಾಡ್ಬೇಕಾದ್ರೆ. ಅವರು ಪಕ್ಕದಲ್ಲೇ ಕೂತ್ಕೊಳ್ಳೋ ಅಂಥ ಅದೃಷ್ಟ ನನ್ನ ಜೀವನದಲ್ಲಿ ಸಿಕ್ಕಿದೆ ಅಂದರೆ, ಸೊ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಹೊಗಳಿಕೆ ನನಗೆ ಯಾವುದು ಬೇಕಾಗಿಲ್ಲ. ಅಂದರೆ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಯಶ್ವರ್ಗೂ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ರಾಜ್ಕುಮಾರ್ ಅವ್ರ ಫ್ಯಾಮಿಲಿನಲ್ಲಿ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ದು ಕೆಲಸ ಮಾಡಿದ್ದೀನಿ ನಾನು. ಅವ್ರ ಫ್ಯಾಮಿಲಿ ಕೆಲಸಗಳು ಮಾಡಿದ್ದೀನಿ. ಈಗ ಅವರ ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳು ಸಿನಿಮಾ ಜೊತೆಲೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಒಂದು ಕಡೆ ನಮಗೆ ವೃತ್ತಿಯಲ್ಲಿ ತುಂಬ ತೃಪ್ತಿ ಇದೆ. ಎಲ್ಲೋ ಒಂದು ಕಡೆ ಸಾರ್ಥಕತೆ ಆಯ್ತಪ್ಪ ನನಗೆ ಅನ್ನೋ ಒಂದು ಆತ್ಮೀಯತೆ ತುಂಬ ಇದೆ ನನಗೆ. ನಾನು ತುಂಬ ಪ್ರೀತಿಸ್ತೀನಿ, ನನ್ನ ವೃತ್ತಿನ ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಯಾಕೆಂದರೆ ನನ್ನ ಬದುಕನ್ನೇ ಒಂದು ಚೇಂಜ್ ಮಾಡ್ತು. ಎಷ್ಟೋ ಜನ ನನ್ನ ಹೆಸರು ಕೇಳಿದ್ದಾರೆ, ನಾನು ನೋಡಿಲ್ಲ. ಎಲ್ಲೋ ಒಂದು ಕಡೆ ಪರಿಚಯ ಮಾಡಿದಾಗ, ಹೇ ನಿಮ್ಮ ಹೆಸರು ಕೇಳಿದ್ದೀನಿ ಅಂತಾರೆ, ಸಾಕು. ನಾವು ಸ್ಟಾರ್ಸ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ಬೋದಿತ್ತು. ಅದು ಕಾಣದೆ ನಿಮ್ಮನ್ನು ಗುರುತಿಡಿತಾರಲ್ಲ, ಅದು ಖುಷಿ ಕೂಡ ಅಂತ ವಿಷಯ. ಈ ಮೊನ್ನೆ ನಮ್ಮ ಪ್ರಕಾಶ್ ರಾಯ್ ಮಾರಿಕೊಂಡವರು ಅಂತ ಒಂದು ಪದ, ಪತ್ರಕರ್ತರ ಬಗ್ಗೆ. ಮಾರಿಕೊಂಡವರು ಕೂಡ ಬರ್ಬೋದು ಈ ಪತ್ರಿಕಾಗೋಷ್ಠಿಗೆ ಅಂತ. ಏನದು? ಬಟ್ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತು. ಯಾಕಂದರೆ ಆ ಪದದಲ್ಲೇ ಅರ್ಥ ಇಲ್ಲ. ಏನಾಗತ್ತೆ, ಆಟೋ ಡ್ರೈವರ್ಸ್ ಎಲ್ಲ ಕೆಟ್ಟವರು ಅಂತ, ಆಟೋ ಡ್ರೈವರ್ಸ್ ಕೆಟ್ಟವರು ಅಂದ್ಬಿಟ್ರೆ ಆಟೋ ಡ್ರೈವರ್ಸ್ ಅಲ್ಲಿ ಒಳ್ಳೆಯವರಿದ್ದಾರೆ ತುಂಬ. ಅಂದರೆ ಕಳ್ತನ ಬಿಟ್ಟೋಗಿರೋ ವಸ್ತುಗಳನ್ನು ಲಕ್ಷಾಂತರ ರೂಪಾಯಿನ ತೊಗೊಂಡೋಗಿ ಸ್ಟೇಷನ್ ವಾಪಸ್ ಕೊಟ್ಟು, ಅಥವಾ ಅವ್ರದ್ದೇನೋ ಅಡ್ರೆಸ್ ಸಿಕ್ಕಿರೋ ಮನೆಗೆ ದುಡ್ಡು ತೊಗೊಂಡೋಗಿ ವಾಪಸ್ ಕೊಡೋಂಥ ಡ್ರೈವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಪತ್ರಕರ್ತರು ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಆಗಿ ಅವ್ರು ಹೇಳೋದ್ರಲ್ಲಿ ನನಗೆ ಅಷ್ಟು ಸಮಂಜಸ ಅಲ್ಲ. ಆಮೇಲೆ ಭಾಳ ತೂಕವಾದ ವ್ಯಕ್ತಿ ಅಂದರೆ ಸಮಾಜನ, ಆಮೇಲೆ ಹಿರಿಯ ಪತ್ರಕರ್ತಿಯಿಂದ ಹಿಡಿದು ಈಗಿನ ಪತ್ರಕರ್ತರಿಗೂ ನೋಡಿರೋರು, ಅವ್ರ ಬಾಯಲ್ಲಿ ಈ ಪದ ಬರಬಾರ್ದು. ಆಮೇಲೆ ಅದು ಯಾಕೋ ನನಗೆ ಗೊತ್ತಿಲ್ಲ, ಪ್ರಕಾಶ್ ನನಗೆ ಸ್ನೇಹಿತರಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಮೂಗು ತೂಸ್ಕೊಂಡ್ಬರ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಅದು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಗೊತ್ತಾಗಲ್ಲ ಒಂದೊಂದ್ಸತಿ. ಬಟ್ ಈ ಪದ ಮಾತ್ರ ನನ್ನ ವೃತ್ತಿಗೆ ಸಂಬಂಧಪಟ್ಟಿರೋದ್ರಿಂದ, ಬಟ್ ಅವ್ರು ಮಾತಾಡಿದ್ದಷ್ಟು ಸರಿ ಇಲ್ಲ ಅನ್ನೋ ನನ್ನ ಅಭಿಪ್ರಾಯ. ಬಟ್ ಅಂಥವ್ರು ಇದ್ದಾರೆ, ಪರ್ಸೆಂಟೇಜ್ ಕಮ್ಮಿ. ಬಟ್ ಎಲ್ಲ ವೃತ್ತಿಯಲ್ಲೂ ಇದ್ದಾರೆ ಸರ್. ಯಾವ ವೃತ್ತಿಲಿ, ಇಂಥ ವೃತ್ತಿಲಿ ಇಲ್ಲ ಅಂತ ನಾವು ಹೇಳೋದು. ಅವರು ಒಂದು ಪತ್ರಿಕಾ ರಂಗಕ್ಕೆ ಸಂಬಂಧಪಟ್ಟು ಮಾತ್ರ ಹೇಳಿದ್ರು. ಅಲ್ಲ, ಪತ್ರಿಕಾ ರಂಗದ ಸಿನಿಮಾ ಪತ್ರಕರ್ತ ಅಂತ ಹೇಳಿಲ್ಲ, ಪತ್ರಿಕಾ ರಂಗ. ಅದು ರಾಜಕೀಯನೂ ಆಗಿರ್ಬೋದು, ಒಂದು ಕ್ರೈಮ್ ಆಗಿರ್ಬೋದು, ಎಲ್ಲದಲ್ಲೂ ಇರ್ಬೋದು, ಎಲ್ಲದಲ್ಲೂ ಇರ್ತಾರೆ. ಇವಾಗ ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ಅಫಿಷಿಯಲ್ ಆಗಿ ತಗೊಳ್ಳೋಣ. ಎಲೆಕ್ಷನ್ ಟೈಮ್ ಬಂತು, ಪೇಡ್ ಆರ್ಟಿಕಲ್ಸ್ ಅಂತ ಮಾಡ್ತಾರೆ. ಏನದು? ಕಾಸು ಕೊಟ್ಟು ಬರ್ಸ್ಕೊಳ್ಳಿ ಅಂತ ಪೇಡ್ ಆರ್ಟಿಕಲ್ಸ್. ತಪ್ಪಲ್ಲ ಅದು, ಅದಕ್ಕೆ ಅವರು ಪಬ್ಲಿಕೇಶನ್ ನಡೆಸ್ಬೇಕು. ಅವರು ಪೇಡ್ ಆರ್ಟಿಕಲ್ಸ್ ಅಂತ ತಗೊಂತಾರೆ. ಅದು ನಾವೇನು ಮಾಡ್ತೀವಿ, ಕಮರ್ಷಿಯಲ್ ಅಂತ ಕನ್ವರ್ಟ್ ಮಾಡ್ತೀವಿ. ಈಗ ಲೇಟೆಸ್ಟ್ ಪದ ಕಮರ್ಷಿಯಲ್ ಅಂತ ಮಾಡ್ಕೊಂತೀವಿ. ಆಯ್ತಾ? ಅದು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಹಂಗನ್ಬಿಟ್ಟು ಇವರು ದುಡ್ಡಿಸ್ಕೊಂಡು ಲೇಖನ ಹಾಕ್ತಾರೆ ಅನ್ನೋದು ಸುಳ್ಳದು, ತಪ್ಪದು. ಅನ್ನಕ್ಕೆ ಹೋಗ್ಬಾರ್ದು. ಅವ್ರದ್ದು ಪಬ್ಲಿಕೇಶನ್ ನಡಿಬೇಕು. ಇವಾಗ ಮಂತ್ಲಿ ಮ್ಯಾಗ್ಝಿನ್ ಆಗಲಿ, ಡೈಲಿ ಪೇಪರ್ಗಳಾಗಲಿ, ಅವ್ರದ್ದು ಇವಾಗ ಒಂದು 3 ಪತ್ರಿಕೆ ಒಂದು ಟೈ ಅಪ್ ಇದೆ. 3 ಪತ್ರಿಕೆ ಒಂದು ಟೈ ಅಪ್ ಇದೆ. 3 ಲಕ್ಷ, 2 ಲಕ್ಷ, 5 ಲಕ್ಷ.
ಕೊಟ್ಟರೆ ನಿಮಗೆ ನಾಲ್ಕು ಲೇಖನ ಬರುತ್ತೆ, 3 ಪತ್ರಿಕೆಯಲ್ಲಿದೆ, ಮತ್ತು ವಿಮರ್ಶೆ ಬರುತ್ತೆ, ಇಂಡಿವಿಜುವಲ್ ಆರ್ಟಿಕಲ್ ಬರುತ್ತೆ, ಫ್ರಂಟ್ ಪೇಜಲ್ಲಿ ಆರ್ಟಿಕಲ್ ಬರುತ್ತೆ. ದೇ ವಿಲ್ ಗಿವ್ ಬೆನಿಫಿಟ್. ಎಸ್, ದೇ ಆರ್ ಆಫರಿಂಗ್, ಓಪನ್ ಆಗಿ ಆಫರ್ ಮಾಡ್ತಾರೆ ಅವರು. ಇಟ್ಸ್ ಎ ಅಫಿಷಿಯಲ್ ಅಮೌಂಟ್, ಇಟ್ಸ್ ನಾಟ್ ಅನ್ಅಫಿಷಿಯಲ್ ಅಮೌಂಟ್. ತಪ್ಪಿಲ್ಲ ಅದರಲ್ಲಿ. ಯಾರ ಶಕ್ತಿ ಇದೆಯೋ ಬರ್ಸ್ಕೊತಾರೆ. ಅದರಲ್ಲಿ ಎಲ್ಲರೂ ಕಮರ್ಷಿಯಲ್ ಹೋಗೋಕ್ಕಾಗಲ್ಲ, ಬೇಕಾದವನು ಬರ್ಸ್ಕೊತಾನೆ. ವೃತ್ತಿನ ವ್ಯಾಪಾರೀಕರಣ ಆಗಿದೆ. ಹೆಂಗೆ ಅಂತಂದರೆ, ಈ ಮುದ್ರಣ ಮಾಧ್ಯಮ ಅಂತ ಏನು ಅಂತೀವಿ, ಮೊದಲ ಥರ ಸುಧಾರಣೆ ಇಲ್ಲ. ಈಗ ಕಷ್ಟ ಇದೆ ನಡೆಸೋದು. ಅಂದರೆ ಪತ್ರಿಕೆ ಸರ್ಕ್ಯುಲೇಷನ್ ಆದಷ್ಟು ಪ್ರಕಾಶಕರಿಗೆ ಲಾಸ್ ಆಗತ್ತೆ. ಅಂಥ ಪರಿಸ್ಥಿತಿ ಇವತ್ತಿನ ದಿವಸ. ಜಾಹೀರಾತುಗಳು 60-70% ಜಾಹೀರಾತುಗಳು ಕಡಿಮೆ ಆಗಿದೆ. ಮೊದಲಷ್ಟು ಜಾಹೀರಾತುಗಳು ಬರ್ತಾ ಇಲ್ಲ. ಈಗ ಕಮರ್ಷಿಯಲ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ, ಟೋಟಲ್ ಎನ್ವೈರ್ಮೆಂಟ್ ಏನಿದೆ, ವ್ಯಾಪಾರಿ ಪ್ರಪಂಚ ಅಂತ ಏನಿದೆ, ಎಲ್ಲವೂ ಕುಗ್ಗೋಗಿದೆ ಈಗ. ಫಾರ್ ಎಕ್ಸಾಂಪಲ್, ಇವಾಗ ABC ಅಂತ ಗ್ರೂಪ್ ಮಾಡಿಕೊಂಡು ಏನು ಜಾಹೀರಾತು ಅಂತ ಕೊಡ್ತಿದ್ರು, ಕಮರ್ಷಿಯಲ್ ಜಾಹೀರಾತುಗಳು, ಅದು ಇವತ್ತಿನ ದಿವಸ ಬರ್ತಾ ಇಲ್ಲ. ಅವ್ರು ಮಾರ್ಕೆಟಿಂಗ್ನವ್ರು ಏನು ಮಾಡೋರು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೋಪ್ ಕಂಪ್ನಿಯವನು ಅಲಾಟ್ ಮಾಡೋನು ₹1.25 ಕೋಟಿ ನಂದು ವರ್ಷಕ್ಕೆ ಪಬ್ಲಿಸಿಟಿ ಬಡ್ಜೆಟ್ ಅಂತ. ಅವನು ಇವತ್ತು ದಿವಸ ₹40 ಲಕ್ಷ ಖರ್ಚು ಮಾಡ್ತಾ ಇದ್ರು. ರಿಟರ್ನ್ಸ್ ಇಲ್ಲ. ಎಲ್ಲವೂ ಏನಾಗತ್ತೆ, ಒಂದರಿಂದ ಹೊಡ್ತಾ ಬಂದು ಅವನು ಪಬ್ಲಿಕೇಶನ್ ನಡೆಸೋಕ್ಕೆ ಏನೋ ಒಂದು ದಾರಿ ಬೇಕಲ್ಲ, ಮಾಡೇ ಮಾಡ್ತಾರೆ. ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಇದು ಇವತ್ತಿನ ನಿಜ ಪರಿಸ್ಥಿತಿ ಈ ರೀತಿ ಇದೆ. ನನಗೆ ಒಬ್ಬ ಸ್ಟಾರ್ ನಟನನ್ನು ಭೇಟಿಯಾಗಬೇಕಲ್ಲ, ಮನೆಗೆ ಹೋಗೋ ಅವಕಾಶ ಇಲ್ಲ, ಫೋನು ಅಟೆಂಡ್ ಆಗಲ್ಲ, ಮ್ಯಾನೇಜರ್ ಅಸಿಸ್ಟೆಂಟ್ ಅವರೆಲ್ಲ ಇರ್ತಾರೆ. ಇದು ಆಗ ಇರಲಿಲ್ಲ. ಆಗ ಅವರೇ ಫೋನ್ ಮಾಡಿ ನನ್ನ ಹತ್ರ ಬರ್ಸಿದ್ದಾರೆ. ತುಂಬ ನೋಡಿ, ಈಗ ಯಾರು ಸ್ಟಾರ್ ಆಗಿದ್ದಾರೆ ಅವರೆಲ್ಲ. ಈಗ ಯಾವುದೋ ಒಂದು ಪ್ರೆಸ್ ಮೀಟಿಗಾದರೂ ಬರ್ತಾರೆ, ಅಲ್ಲಿ ಭೇಟಿ ಆಗ್ಬೋದು ಅಂತ ಹೋದರೆ ಅಲ್ಲೂ ಕಷ್ಟ. ಯಾಕಂದರೆ 8 ಜನ ಅಲ್ಲಿ ಬಾಡಿ ಗಾರ್ಡ್ಸ್ ಇರ್ತಾರೆ, ಸಾಧ್ಯನೇ ಇಲ್ಲ. ಅವರು ನೋಡಿದರೆ ನಮಗೆ ಭಯ ಹುಟ್ಟುಬಿಡ್ತು, ಎಲ್ಲಿ ತಳ್ಳಿಬಿಡ್ತಾರ ಅಂತ. ಯಾಕಂದರೆ ಅದು ಇಷ್ಟು ವರ್ಷದಿಂದ ನಾವು ಪಾಲಿಸ್ಕೊಂಡು ಬಂದಿದ್ದದು. ಇದ್ದಕ್ಕಿದ್ದಾಗೆ ಒಬ್ಬ ಬಂದು ನಮ್ಮ ತಳ್ಳಿಬಿಟ್ರೆ ಆ ಅವಮಾನ, ಅದು ಯಾಕೆ, ಪರಿಸ್ಥಿತಿ ಯಾಕೆ ಬಂತು? ಸುಮ್ಮನೆ ಅದು ಶೋ ಆಫ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಸರ್. ಯಾಕೆ ಅಂತಂದರೆ, ಇವಾಗಿನ ಮಾಧ್ಯಮ ಆವಾಗಿನ ಮಾಧ್ಯಮಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಿದೆ. ಯಾಕೆಂದರೆ ಆವಾಗಿನ ಜೊತೆ ಆಗಿದ್ದ ಪತ್ರಕರ್ತರು, ಆಗಿನ ಮಾಧ್ಯಮ, ಈಗಿನ ಮಾಧ್ಯಮನೂ ನೋಡಿದ್ದೀರಲ್ಲ, ಹೊಸ್ತೇನಲ್ಲ. ಇವಾಗ ಏನಾಗಿದೆ ಅಂದರೆ, ಯಾರ ಪತ್ರಕರ್ತರು ಬಂದರೆ ಅವ್ರಿಗೆ ಕಾಂಟ್ರವರ್ಸಿ ಪ್ರಶ್ನೆಗಳು ಕೇಳೋದು ಜಾಸ್ತಿ. ಬೇಸಿಕ್ ಆಗಿ ಯೂಟ್ಯೂಬರ್ಸ್ ಅಂತೇನು ನಾವು ಕರಿತೀವಿ, ಅವರಿಂದ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಯಾವ ರೀತಿ ಆಗ್ತಾಯಿದೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಹಿರಿಯ ನಾಯಕ ನಟ ಯಾವುದೋ ಮೊನ್ನೆ ಇತ್ತೀಚೆಗೆ ನನ್ನ ಪ್ರೆಸ್ ಮೀಟಲ್ಲಿ ಏನೋ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ಆ ವಿಷಯನೇ ದೊಡ್ಡ ಚರ್ಚೆ ಮಾಡಿಟ್ರು. ಅದರ ಅವಶ್ಯಕತೆ ಇರಲಿಲ್ಲ. ಅವ್ರೇನು ಜನರಲ್ ಆಗಿ ಹೇಳಿದೆ ಹೊರತಾಗಿ ಅದನ್ನು ಇವರು ಕೆದಕಿ ಮಾಡ್ತಾರೆ. ಏನಾಗಿದೆ ಅಂದರೆ, ಇವತ್ತು ಪತ್ರಕರ್ತರ ಜೊತೆಲಿ ಕೂತ್ಕೋಬೇಕು ಅಂದ್ರೆ ಭಯ ಬಂದ್ಬಿಟ್ಟಿದೆ ಕೆಲವರಿಗೆ, ನಾಯಕ ನಟರಿಗೆ. ಅವ್ರದ್ದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಹಿರಿಯ ಪತ್ರಕರ್ತರನ್ನ ನಾನು ಅವರೆಲ್ಲ ಯಾವ ರೀತಿ ಇದ್ದರು, ಆ ಕಾಲದಿಂದಲೂ ಇರೋರೇ ಇವತ್ತಿನ ದಿವಸ ನಟರು. ನಿನ್ನೆ ಮೊನ್ನೆ ಬಂದಿರೋ ನಟರಿಗೆ ಪತ್ರಕರ್ತರು ಯಾರು ಅನ್ನೋದು ಗೊತ್ತೇ ಇಲ್ಲ. ಹಿರಿಯ ಪತ್ರಕರ್ತರು ಗೊತ್ತು, ಬಟ್ ಅವ್ರ ಜೊತೆ ಟಚ್ ಮಾಡಿ ಮಾತಾಡ್ಬೋದು. ಬಟ್ ಕೆಲವು ವಿಚಾರದಲ್ಲಿ ಅದು ಇರ್ಬೋದು, ಮಾತಾಡದೆ ಇರ್ಬೋದು. ಬಟ್ ಹೋಗೋ ರೀತಿಯಲ್ಲಿ ಹೋದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನಾನೇ ಒಂದು ದೊಡ್ಡ ಕಲಾವಿದರು, 1-2-3 ನಾನು ಫೋನ್ ಮಾಡಿದ್ರೆ ಗೌರವಿಸ್ತಾರೆ. ಅದೇ ಥರ ಸಂದರ್ಶನ ಬೇಕು ಅಂತಂದ್ರು ಕರ್ಕೊಂಡೋಗಿದ್ದೀನಿ ಮನೆಗೆ, ಸಂದರ್ಶನ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದು. ಅದು ಯಾರನ್ನೋ ಅಪ್ರೋಚ್ ಮಾಡಿ ಹೋಗೋ ರೀತಿ ಸರಿ ಇದ್ದಾಗ ಈ ಥರ ಆಭಾಸಗಳಾಗತ್ತೆ ಅನ್ನೋ ನನ್ನ ಮನೋಭಾವ. ಯಾಕೆಂದರೆ ನಗ್ಲೆಟ್ ಅನ್ಕೊ ಮಾಡಿರಲ್ಲ ಸರ್, ಯಾವ ನಟರು ನಗ್ಲೆಟ್ ಅನ್ಕೊ ಮಾಡಿರಲ್ಲ, ನನಗೆ ಗೊತ್ತಿಲ್ಲ. ಬಟ್ ಇವರೆಲ್ಲ ರಾಜ್ಕುಮಾರ್ನಷ್ಟ ಎತ್ತರದ ವ್ಯಕ್ತಿಗಳ. ರಾಜ್ಕುಮಾರ್ ಯಾವ ಬಾಡಿ ಗಾರ್ಡ್ ಇದ್ರು, ಒಬ್ಬ ಚೆನ್ನ ಬಿಟ್ಟರೆ ಹೋಗಿ ಸುಮ್ಮನೆ ಟಚ್ ಮಾಡಿ ಮಾತಾಡ್ಬೋದಿತ್ತು. ಅಣ್ಣವರೇ ಅಂತೇಳಿ ಕಾಲಿಗೆ ಬೀಳ್ಬೋದಿತ್ತು, ಅಪ್ಕೊಡ್ಬೋದಿತ್ತು. ಒಂದು ಆಟೋಗ್ರಾಫ್ ಸೆಲ್ಫಿ ಆಗ ಸೆಲ್ಫಿ ಇರಲಿಲ್ಲ, ಫೋಟೋ ತೊಗೊಳ್ಬೋದಿತ್ತು, ನಾಗೇಶ್ ತೆಗೀರಿ ಅಂತೇಳಿ. ಈಗ ಆಗಲ್ಲ. ರಾಜ್ಕುಮಾರ್ಗಿಂತಲಾ ಇವರು ನಾನು ಕೇಳ್ತಾ ಇರೋದು ಅದು. ಕಾಲ
ಕಾಲ ಬದಲಾವಣೆಯಲ್ಲಿ ಮನೋಭಾವ ಚೇಂಜ್ ಆಗುತ್ತೆ. ಅದಾಗಿರೋದಷ್ಟೇ, ಏನಿಲ್ಲ. ಕೆಲವರಿಗೆ ಕಲ್ಪನೆ ಇದೆ, ಕೇಳಿದಾಗಲೆಲ್ಲ ಕರೆದಾಗಲೆಲ್ಲ ಸಿಕ್ಕಿದರೆ ಬೆಲೆ ಇಲ್ಲ ಅನ್ನೋದು ಇದೆ ಕೆಲವರು. ಅದು ಇಂಥದ್ದು ಸೂಕ್ಷ್ಮಗಳು ಬೇರೆ ಬೇರೆ ಇದೆ, ತುಂಬ ಇದೆ, ಅದು ನಮಗೆ ಗೊತ್ತಿದೆ. ಸಿಗಬಾರ್ದು ಅಂತಲ್ಲ, ಅಲ್ಲ, ಇವಾಗ ಕರೆದಾಗಲೆಲ್ಲ ಸಿಕ್ಬಿಟ್ರೆ ಆ ವ್ಯಕ್ತಿ ಬೆಲೆ ಇರಲ್ಲ. ಬೆಲೆ ಇಲ್ಲ. ಕೆಲವರು ಆರ್ಗ್ಯೂ ಮಾಡ್ತಾರೆ, ಅಂದರೆ ಯಾವ ಟಿ ವಿ ನೋಡಿದ್ರು ಇವರೇ ರಿಯಾಲಿಟಿ ಶೋಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಇರ್ತಾರೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ವ. ಅದೇನಾಗ್ಬಿಡುತ್ತೆ ಅಂತಂದಾಗ ಡಿಮ್ಯಾಂಡು ಇದಾಗತ್ತೆ ಒಂದು ಸ್ವಲ್ಪ. ಯಾವಾಗಾರು ಸಿಗ್ತಾರೆ, ಫೋನ್ ಮಾಡಿದ್ರೆ ಆರಾಮಾಗಿ ಸಿಗ್ತಾರೆ, ಏನು ತೊಂದರೆ ಇಲ್ಲ ಅಂದಾಗ ಅದು ಸ್ವಲ್ಪ ಮುಜುಗರ ಆಗತ್ತೆ. ಆಮೇಲೆ ಕೆಲವರಿಗೆ ಸಂದರ್ಶನ ಕೊಟ್ಟು ಕೆಲವ್ರು ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಮಾತ್ರ ಕೊಟ್ಟರು ನಮಗೆ ಕೊಳ್ಳಿಲ್ಲ ಅನ್ನೋದು ಬರುತ್ತೆ. ಹೀಗಾಗಿ ಕೆಲವು ಸಾಂದರ್ಭಿಕವಾಗಿ ಅವರು ವಿಧಿ ಇಲ್ಲದೆ ಕೆಲವು ಸತಿ ಮಾತಾಡೋ ಅವಕಾಶ, ತಪ್ಪಿಸ್ಕೊಳ್ಳೋ ಅವಕಾಶಗಳು ಇರುತ್ತೆ ಸರ್. ಸತ್ಯ, ಅದು ಸತ್ಯ, ಅದು ಗೊತ್ತಿರೋದು. ಬಟ್ ಈಗಿನ ಏನು ಯೂಟ್ಯೂಬರ್ ಮತ್ತು ಮೊಬೈಲ್ ಪತ್ರಕರ್ತರು ಇದ್ದಾರಲ್ಲ, ಅವರೇ ಅಪಾಯಕಾರಿ ಅಂತ ನಾನು ಹೇಳ್ತಾರೆ. ಅಲ್ಲ, ಅವರು ಅಪಾಯಕಾರಿ, ತುಂಬಾ ಅಪಾಯಕಾರಿ ಸರ್, ಸ್ವಲ್ಪ ಅಪಾಯಕಾರಿಗಳೆಲ್ಲ. ಯಾಕೆ ಅಂತಂದರೆ ಅವರು ಶೂಟ್ ಮಾಡೋದು ಭಾಳ ಅಸಭ್ಯವಾಗಿ ಹೆಣ್ಮಕ್ಳಿಗೆ ಶೂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಮುಖ ಫಸ್ಟು ತೋರಿಸಿ ಯಾರೋ ಕಲಾವಿದರು ಅಂತ ತೋರಿಸೋದು ಮಾಧ್ಯಮದಲ್ಲಿ ರೂಢಿಗೆ ಬಂದಿರೋದು. ಇವರು ಕಾಲಿಂದ ತಗೊತಾರೆ, ಅವಾಗ ತಲೆಯಿಂದ ತಗೋತಾ ಇದ್ರು, ಇವ್ರು ಕಾಲಿಂದ ತಗೋತಾರೆ. ಯಾವ ಶೋ ಪೀಸು ತೋರಿಸಲ್ಲ ಆ ಥರ ಇವರು ಇಡೀ ದೇಹವನ್ನು, ಓಪನ್ ಆಗಿ ಹೇಳ್ತೀನಿ, ನನಗೇನು ಭಯ ಇಲ್ಲ, ಇಡೀ ದೇಹವನ್ನು ತೋರಿಸೋ ಒಂದು ಪ್ರಯತ್ನ ಪಡೋದು ಅಸಭ್ಯ, ಅಸಹ್ಯ ಅನ್ಸುತ್ತೆ ಸರ್. ಹೆಣ್ಮಕ್ಳಿಗೆ ವೃತ್ತಿ ಬಂದಿರ್ಬೋದು, ಅವರು ವೃತ್ತಿ ಬಂದಿರ್ತಾರೆ, ಅವರು ಹೀರೋಯಿನ್ ಆಗಿರ್ಬೋದು, ಇನ್ನೊಂದು ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಮಾಡ್ಬೋದು. ಶಿ ಮೇ ಬಿ ಎ ಜೂನಿಯರ್ ಆರ್ಟಿಸ್ಟ್, ಹೊಟ್ಟೆಪಾಡಿಗೆ ಬಂದಿರ್ತಾರೆ. ಆಮೇಲೆ ಗ್ಲಾಮರ್ ಜಗತ್ತಿದು, ಇಲ್ಲಿ ಮುಖಕ್ಕೆ ಸೆರಗಿ ಹಾಕೊಂಡು ಬರುವಂಥ ಫೀಲ್ಡ್ ಅಲ್ಲ ಇದು. ಬಂದ ತಕ್ಷಣಕ್ಕೆ ಅವ್ರನ್ನ ಅಸಭ್ಯವಾಗಿ ತೋರಿಸೋದಿದೆಯಲ್ವಾ, ಅದು ಭಾಳ ತಪ್ಪು. ಇವ್ರು TRPಗೋಸ್ಕರ ಜನ ನೋಡಲಿ, ನನಗೆ TRP ಜಾಸ್ತಿ ಆಗಲಿ, ತಪ್ಪು ಸರ್ ಮಾಡೋದು. ಅದರಲ್ಲಿ ಏನಾಗುತ್ತೆ ಗೊತ್ತು, ಹಿಂಸೆ. ನನಗೆ ಯಾರು ಜಾಸ್ತಿ ಬರೋದು ಬೇಡ. ಆಮೇಲೆ ಏನಾದ್ರು ಒಂದು ಇನ್ಸಿಡೆಂಟ್ ನಡೀತು ಅಂತ ಇಟ್ಕೊಳ್ಳಿ, ಸೊ ನಿಮಗೆ ತೊಂದರೆ ಆಗ್ಬಿಡ್ತದೆ. ಯಾರೊಬ್ಬ ಹೀರೋನ ಅವನ ಕೈ ಹಿಡ್ಕೊಂಡ, ತಗ್ಕೊಂಡ, ಏನೋ ಒಂದು ಹಣೆ ಮೇಲೆ ಮುತ್ತು ಕೊಟ್ಟ ಅಂತಂದ್ರೆ ಮಾತ್ರ ಅದನ್ನ ದೊಡ್ಡ ವಿಷಯ ಮಾಡಿದ್ರು. ಮುತ್ತು ಕೊಟ್ಟಿದ್ದಾದರೂ ಯಾಕೆ? ಇವ್ರ ಅಪ್ಪನ ಆಸ್ತಿ ಏನು ಹೋಗ್ಬೇಕು, ಅವರೇನೋ ಅಭಿಮಾನಕ್ಕೆ ಮಾತಾಡಿಸ್ತಾರೆ, ಅವರೇನೋ ಹಿಡ್ಕೋತಾರೆ, ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದು. ಆಮೇಲೆ ಇನ್ನೊಂದು ನನಗೆ ಬೇಸರ ಆಗಿರೋದು, ಈ ಸಣ್ಣ ಯೂಟ್ಯೂಬರ್ಸು, ಈ ಮೊಬೈಲ್ ಯೂಟ್ಯೂಬರ್ಸ್ ಬಗ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ ಸಿನಿಮಾ ನಿರ್ಮಾಪಕ ಒಂದು ಪತ್ರಿಕಾಗೋಷ್ಠಿ ಏರ್ಪಾಟ್ ಮಾಡ್ತಾನೆ. ಸಾಲ್ವೋ ಸೋಲ್ವೋ ಏನೋ ಮಾಡಿ ಒಂದು ಪತ್ರಿಕಾಗೋಷ್ಠಿ ಏರ್ಪಾಟ್ ಮಾಡಿ, ಯಾಕೆಂದರೆ ಪ್ರಚಾರ ಸಿಕ್ಕಲಿ ನನಗೆ ಅಂತ. ಅಲ್ಲಿ ಒಬ್ಬ ಸ್ಟಾರ್ನ ಕಳಿಸಿದರೆ ನನಗೆ ಒಳ್ಳೆ ಪ್ರಚಾರ ಸಿಗುತ್ತೆ ಅನ್ನೋ ಮನೋಭಾವ ಇರುತ್ತೆ, ಕರೆಸ್ತಾನೆ. ಆದರೆ ಇವರೇನು ಮಾಡ್ತಾರೆ, ಆ ಸ್ಟಾರ್ದು ಕಾರಿಂದ ಇಳಿಯೋದಿಂದ ಹಿಡಿದು ಅವ್ನ ಕಾರ್ ಹತ್ತೋವರೆಗೂ ಶೂಟ್ ಮಾಡ್ಕೊತಾರೆ, ಎಲ್ಲ ಮಾಡ್ಕೊತಾರೆ, ಅದನ್ನೂ ತೋರಿಸ್ತಾರೆ. ಅವನ ಜೊತೆಗೆ ಅವ್ನು ಕರೆದಿರೋ ಹೀರೋನ್ ಮಾತಾಡಿಸ್ತಾರೆ, ಅವನ ಜೊತೆಲಿ ಇರೋದನ್ನು ತೆಗಿತಾರೆ, ಹೀರೋಯಿನ್ ಹಿಡ್ಕೊಳ್ಳೋದೆಲ್ಲ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಅವಾಗ ಗೆಸ್ಟ್ ಬಂದಿರೋ ಆದರೆ ಯಾವ ಸಿನಿಮಾದಂಥ ಕರ್ಟಿಸಿಗೆ ಒಂದು ಲೈನ್ ಬರೆಯಲ್ಲ ಸರ್, ಒಂದು ಲೈನ್ ಬರೆಯಲ್ಲ. ಅದರಿಂದ ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ, ಇವರೆಲ್ಲ ಕರಿಬೇಕಿತ್ತ ಸರ್ ನೀವು ಅಂತ ಕೇಳ್ತಾರೆ. ಇವರು ಸ್ವಾರ್ಥಕ್ಕೆ ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ, ಏನೇನು ಉದ್ಧಾರ ಮಾಡ್ತಿಲ್ಲ. ಸಿನಿಮಾ ಹೆಸರುಗಳು, ಅದಕ್ಕೆ ಮೊನ್ನೆ ಯಾವುದೋ ಮೀಟಿಂಗ್ ಆಯಿತು, ಅದನ್ನು ಹೇಳಿದ್ದೀನಿ ನಾನು PR ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರಿಂದ ನಾನು ಹೇಳಿದ್ದೀನಿ, ನೀವು ಏನೇ ಶೂಟ್ ಮಾಡಿ, ಯಾರೇ ಗೆಸ್ಟ್ ಬಂದಿರಲಿ, ಏನಿರಲಿ, ನೀವೇನೇ ಶೂಟ್ ಮಾಡಿದ್ರು ಇಂಥದ್ದು ಸೆಟಲ್ ಆಗಿದ್ದು ಅಂಥೇಳಿ ಬರಬೇಕದು. ಬರಲಿಲ್ಲ ಅಂತ ಅನ್ನೋಂಗಿದ್ರೆ ನಿಮ್ಮನ್ನು ಚೇಂಬರ್ಗೆ, ನಿರ್ಮಾಪಕರ ಸಂಘಕ್ಕೆ, ನಿರ್ದೇಶಕರ ಪ್ರತಿಯೊಂದು ಸಂಘಕ್ಕೂ ನಾನು ಇಂಟಿಮೇಷನ್ ಕೊಟ್ಟು ಬಾಯ್ಕಾಟ್ ಮಾಡಿಸ್ತೀನಿ. ಯಾಕಂದರೆ ಉದ್ಯಮಕ್ಕೆ, ನೀವು ಚಿತ್ರೋದ್ಯಮಕ್ಕೆ, ನಿರ್ಮಾಪಕನಿಗೆ ನೀವು ಹಿತ ಬಯಸಲ್ಲ ಅನ್ನೋದಾದ್ರೆ ನೀವು ಯಾಕೆ ಬರಬೇಕು? ಬರೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ, ಅವ್ರ ಮನೆ ಹತ್ರ ಹೋಗಿ ತಗೊಳ್ಳಿ ನೀವು. ಇದು ಹೇಳ್ಬಿಟ್ಟು ಬಂದಿದ್ದೀನಿ ಸರ್, ಮನೆ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಭಾಳ ಮಿಸ್ಯೂಸ್ ಆಗ್ತಾಯಿದೆ, ಅದಾಗಬಾರ್ದು ಅನ್ನೋ ನನ್ನ ಉದ್ದೇಶ. ದೆವ್ವದ ಜೊತೆಲಿ ಮಾತಾಡೋಂಥ ಶಕ್ತಿ ಇತ್ತು. ದೆವ್ವನ ನೋಡೋರವರು, ಕಣ್ಣಾರೆ ನೋಡೋರವರು.
ಇದು ಕತೆ ಅಲ್ಲ, ಸತ್ಯ ನಡೆದಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ. ಕನ್ನಡಪ್ರಭದಲ್ಲಿ ಏನು ಮಾಡ್ತಾರೆ ಇವತ್ತು ನೆನಪಿದೆ ನನಗೆ. ದಿನೇಶ್ ಹೇಳಿದ ದೆವ್ವದ ಕತೆ ಅಂತ ಬರೀತಾರೆ. ನನಗೆ ಪ್ರೊಡ್ಯೂಸರ್ ಫೋನ್ ಮಾಡಿ, ರೇ ಬೆಂಗಳೂರಿಂದ ಪೇಪರ್ ಕರ್ಕೊಂಬಂದು ದೆವ್ವದ ಕತೆ ಬರೆಯಕೇನ್ರಿ ಕರ್ಕೊಂಬಂದಿದ್ದೀನಿ ಅಂತ. ಆತ್ಮೀಯತೆಯಿಂದ ಮನೆಗಳಿಗೆ ಹೋಗಿ ಸಂದರ್ಶನಗಳು ಮಾಡ್ಕೊಂಡು ಅವ್ರು ನಿಮ್ಮ ಮನೆಗೆ ಬಂದು ಹಬ್ಬಗಳಿಗೆ ಬಂದು ನಿಮ್ಮ ಜೊತೆಗಳಿಗೆ ಊಟ ಮಾಡಿರೋ ದಿನಗಳು ನಾವು ನೋಡಿದ್ದೀವಿ. ಅದು ಈಗ ಏನಾಗೋಗ್ಬಿಟ್ಟಿದೆ, ರೂಢಿ ಆಗೋಗ್ಬಿಟ್ಟಿದೆ. ಸಂಬಂಧ ಇಲ್ಲದಿರೋ ಮ್ಯಾಟ್ರ್ಗಳು ಬರೋದು, ಈ ಥರದ ಕಾಂಟ್ರವರ್ಸಿಗಳು ಮಾಡೋದು ಏನಾಗುತ್ತೆ, ಹೀರೋಗಳಿಗೆ ಅಥವಾ ಹೀರೋಯಿನ್ಗಳಿಗೆ ಕೂತ್ಕೊಂಡಾಗ ಭಯ ಬರುತ್ತೆ. ಸಂಸಾರದ ವಿಚಾರಗಳನ್ನು ಆಚೆ ತರ್ತಾರೆ. ಹೆಂಡತಿಯ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಅದನ್ನು ಕಾಂಟ್ರವರ್ಸಿ ರೂಪದಲ್ಲಿ ಆಚೆ ತರ್ತಾರೆ.